ಸತ್ಯ, ಇನ್ಮೇಲೆ ನೀನು ಹೀಗೆ ಇರ್ತೀಯ. ನೀನು ಯಾವ ಹುಡುಗರಿಗೂ ಕಡಿಮೆ ಇಲ್ಲ. ಇಷ್ಟು ದಿನ ನೀನು ನೋಡಿದ ಪ್ರಪಂಚನೇ ಬೇರೆ, ಇನ್ನು ಮುಂದೆ ನಾನು ತೋರಿಸೋ ಪ್ರಪಂಚನೇ ಬೇರೆ. ಯಾರು ಹೀಗೆಲ್ಲ ಮಾಡಿಸಿದ್ದು? ಈ ಗಂಡು ಹುಡುಗನ್ ತರ ಬೆಳೆಸಿದ್ರೆ ಮುಂದೆ ಅವಳನ್ನ ಮದ್ವೆ ಆಗೋದು ಯಾರು? ಮೊದ್ಲಿನಂಗೆ ನನ್ನ ಜೊತೆ ಆಟ ಆಡ್ಬೇಕಪ್ಪ. ಹೇಳಪ್ಪ, ನೀನೇ ನಂಗೆಲ್ಲ ಹೇಳ್ಕೊಡ್ಬೇಕಪ್ಪ. ನೀನ್ ಯಾವಾಗ್ಲೂ ನನ್ನ ಜೊತೆ ಇರ್ಬೇಕಪ್ಪ. ಪುಟ್ಟ, ಈ ಜಗತ್ತಿನಲ್ಲಿ ಯಾರು ಯಾರ ಜೊತೆ ಶಾಶ್ವತವಾಗಿ ಇರಕ್ಕಾಗಲ್ಲ ಕಣೋ. ಇದು ಕೈ ಸತ್ಯ ಪುಟ್ಟ. ಈ ಸತ್ಯನ ಅರ್ಥ ಮಾಡಿಕೊಂಡು ಈ ಜಗತ್ತಿನಲ್ಲಿ ನಾವು ಒಬ್ಬರೇ ಅಂದ್ಕೊಂಡು ಅಷ್ಟರಲ್ಲಿ ಧೈರ್ಯವಾಗಿ ಬದುಕಬೇಕು ಪುಟ್ಟ. 10 ಬಳ್ಳಿಗೆ ಆಶ್ರಯ ಕೊಡೋ ಹೆಮ್ಮರ ಆಗಬೇಕು ನೀನು. ಒಂದು ಮನೆಗೆ ಗಂಡಸೇ ಆಶ್ರಯ ಅನ್ನೋದನ್ನ ನೀನು ಸುಳ್ಳು ಮಾಡಬೇಕು. ಅದು ನಿನ್ನಿಂದ ಮಾತ್ರ ಸಾಧ್ಯ ಪುಟ್ಟ. ಅದನ್ನು ಸಾಬೀತು ಮಾಡೋಕೆ ಅಂತಾನೆ ದೇವ್ರನ್ನ ನನಗೆ ಕರ್ಸ್ಕೊತಾ ಇದ್ದಾನೆ ಅಂತ ಅನ್ಸುತ್ತೆ ಪುಟ್ಟ. ನೀನು ಯಾವತ್ತೂ ಅಳ್ಕೂಡ್ದು, ಯಾವತ್ತೂ ಸೋಲ್ಕೂಡ್ದು. ಧೈರ್ಯವಾಗಿ ಬದುಕಬೇಕು ನೀನು, ಧೈರ್ಯವಾಗಿ. ಇನ್ಮೇಲೆ ಈ ಮನೇಲಿ ನನಗಿಂತ ಚೆನ್ನಾಗಿ ಎಲ್ಲರನ್ನ ನೀನೇ ನೋಡ್ಕೋತೀಯ. ಗಂಡು ದಿಕ್ಕಿಲ್ದೇ ಇರೋ ಈ ಮನೆಗೆ ಗಂಡು ಮಗುವಾಗಿ ನೀನು ಇರ್ತೀಯ ಅಂತ ನನಗೆ ಮಾತು ಕೊಡ್ತೀಯ ಪುಟ್ಟ. ಇಲ್ಲ ಅಪ್ಪ, ಇಲ್ಲ ಅಪ್ಪ, ನಾನ್ ಬದಲಾಗಲ್ಲ. ಯಾರೇನೇ ಹೇಳಿದ್ರು ನಾನ್ ಬದಲಾಗಲ್ಲ. ನಿನ್ ಮಗಳು ನೀನ್ ಆಸೆ ಪಟ್ಟ ಹಾಗೆ ಬದುಕ್ತಾಳೆ. ಈ ಮನೆಗೋಸ್ಕರ ಬದುಕ್ತಾಳೆ. ನಾನು ಹೀಗಿದ್ರಷ್ಟೇ ಈ ಮನೆ ಜವಾಬ್ದಾರಿ ಹೊರೋಕ್ ಸಾಧ್ಯ. ನೀನ್ ಬೆಳೆಸಿದ ರೀತಿನೇ ಸರಿ ಅಪ್ಪ. ಸಾಯೋವರೆಗೂ ಈ ಮನೆ ಜವಾಬ್ದಾರಿ ನಾನ್ ನಿಭಾಯಿಸ್ತೀನಿ. ಊಟ ಮಾಡೋ. ನಂಗ್ ಬೇಡ, ನೀನ್ ಊಟ ಮಾಡು. ನಿನಗ್ ಬೇಡ ಅಂದ್ರೆ ನನ್ಗೂ ಬೇಡ. ಬೇಡ ಬಿಡು. ಅಬ್ಬಬ್ಬಬ್ಬಬ್ಬಬ್ಬ, ಇಬ್ರು ಹೆಂಗೆ ಕಚಕಚ ಅಂತ ಹಾವು ಮುಂಗುಸಿದ್ದಾರ ಕಿತ್ತಾಡ್ತಿದ್ದೀರಾ. ಆಮೇಲೆ ಒಬ್ಬನೊಬ್ರು ಪ್ರೀತಿ ಮಾಡೋದು. ಒಳಗಡೆ ಅಷ್ಟು ಪ್ರೀತಿ ಅದ್ಕೊಂಡ್ ಇಟ್ಕೊಂಡಿರ್ತೀರಾ, ಮೇಲ್ ಮಾತ್ರ ಕಿತ್ತಾಡ್ತೀರಾ. ನಿಮ್ಮಪ್ಪನು ಹಂಗೆ ಕಣೆ, ಸಣ್ಣ ಸಣ್ಣ ವಿಷಯಕ್ಕೂ ಕಿತ್ತಾಡೋನು, ಆಮೇಲೆ ಸರಿ ಹೋಗ್ಬಿಡೋನು. ಇವಳು ಹಾಗೇನೆ, ಇವಳ ಅಪ್ಪನ ತರ ಹಠ. ಎಷ್ಟೇ ಆಗ್ಲಿ ಇವಳ ಅಪ್ಪನ ಮಗಳೇ ತಾನೆ. ಮಗಳಲ್ಲಮ್ಮ, ಮಗ. ನೋಡು, ಇದ್ದೇ ನನಗೆ ಆಗಲ್ಲ ಅನ್ನೋದು. ಯಾಕೆ ಬೇಕು ನಿನ್ಗಿದೆಲ್ಲ? ದೇವ್ರಿಟ್ಟಂಗಿರಕ್ ಏನಾಗತ್ತೆ ನಿಂಗೆ? ಸಮಸ್ಯೆ ನನಗಲ್ಲಮ್ಮ. ಗಂಡ ದಿಕ್ಕಿಲ್ದಿರೋ ಮನೆ ಅಂದ್ರೆ ಈ ಸಮಾಜಕ್ಕೆ ಸಮಸ್ಯೆ. ನಮ್ಗಿಷ್ಟ ಬಂದಂಗ್ ನಾವ್ ಇರ್ತೀವಂದ್ರು ಈ ಸಮಾಜ ಬಿಡಲ್ಲಮ್ಮ. ಈ ಜನ ಪ್ರೀತಿಸೋರ್ಗಿಂತ ಹೆದ್ರಿಸೋರ್ಗೆ ಜಾಸ್ತಿ ಬೆಲೆ ಕೊಡ್ತಾರೆ.
ವಿಷ ಇಲ್ದಿದ್ರು ಪರವಾಗಿಲ್ಲ, ಹಾವು ಹೆಡೆ ಎತ್ತಿದ್ರೆ ಅದರಿಂದ ದೂರ ಇರ್ತಾರೆ. ಅದಕ್ಕೆ ನಾನು ಹೀಗಿರೋದು, ಹೀಗೆ ಇರ್ತೀನಿ. ಆದ್ರೂ ಇಷ್ಟು ಹಠ ಒಳ್ಳೇದಲ್ಲ ಮಗಳೇ. ಹಠ ಅಲ್ಲಮ್ಮ, ಛಲ. ಆ ಛಲದಿಂದ ನಿನ್ ಬದುಕು ಏನಾಗುತ್ತೆ ಅಂತ ಗೊತ್ತಾ? ನಾನು ಅತ್ತೆ ಏನೂ ಆಗಲ್ಲ. ನೋಡಮ್ಮ, ನಮ್ಮ ಮನೆಯವ್ರ ಬದುಕೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ನಂಗೆ ಈ ಛಲ ಇರ್ಬೇಕು, ಅದಷ್ಟೇ ನಂಗೆ ಗೊತ್ತಿರೋದು. ಇನ್ನು ಎಷ್ಟು ದಿನ ಅಂತ ಹೀಗಿರೋದಕ್ಕೆ ಸಾಧ್ಯ ಹೇಳು? ನಿಮ್ಮ ಅಪ್ಪ ಅಂತೂ ಗಂಡ್ ಮಕ್ಳಿಲ್ಲ ಅಂತ ನಿನ್ನ ಹುಡುಗನ ತರನೇ ಬೆಳೆಸ್ಬಿಟ್ರು. ಮುಂದೇನು ಹೀಗೇನೆ ಇರ್ತೀನಿ ಅಂತಂದ್ರೆ ನಿನ್ ಮದ್ವೆ ಆಗೋದಿಕ್ಕೆ ಯಾವ ಹುಡುಗ ಬರ್ತಾನೆ ಹೇಳು? ಬೇಕಾಗೂ ಇಲ್ಲಮ್ಮ, ನಾನು ಇರೋದೇ ಹೀಗೆ. ನನ್ನನ್ನು ನೋಡ್ಕೊಳ್ಳೋದಕ್ಕೆ ಯಾರು ಬೇಡ, ಆದ್ರೆ ಈ ಮನೇನ ನೋಡ್ಕೊಳ್ಳೋದಕ್ಕೆ ನಾನು ಬೇಕು. ನಾನು ಹೀಗೆ ಇರಬೇಕು, ಅದನ್ನೇ ಅಪ್ಪನೂ ಹೇಳಿದ್ದು. ನಿಮ್ಮಪ್ಪ ಹಾಗೆ ಹೇಳಿ ಕಣ್ಣು ಮುಚ್ಚಿದ್ರು. ಮಗಳ ಜೀವನ ಮುಂದೆ ಹೇಗೆ ಅಂತ ಯೋಚನೆ ಮಾಡ್ಲಿಲ್ಲ. ಅಮ್ಮ, ನೀನ್ ಸುಮ್ಮನೆ ಅಪ್ಪನ ಬಗ್ಗೆ ಏನೇನೋ ಹೇಳ್ಬೇಡ. ಅಪ್ಪ ಹೇಳಿದ್ ಕರೆಕ್ಟ್ ಆಗೇ ಇದೆ. ಈಗ ನೋಡು, ಗಂಡ್ಮಕ್ಳು ಇಲ್ದಿದ್ ಮನೆ ಅಂದ್ರೆ ಎಷ್ಟು ತೊಂದರೆಗಳಾಗುತ್ತೆ. ಆದ್ರೆ ನಮ್ಮ ಮನೆಗೆ ಯಾವತ್ತಾದ್ರೂ ಆಗಿದ್ಯಾ? ಒಟ್ನಲ್ಲಿ ನಿನ್ ನಂಗೆ ನೆಮ್ಮದಿನೇ ಕೊಡಲ್ಲ ಅಂತ ಅನ್ಸುತ್ತೆ. ಊಟ ಮಾಡಿದ್ನಲ್ಲ ಮದರ್ ಇಂಡಿಯಾ, ಇನ್ನ ನಿಂಗೆ ನೆಮ್ಮದಿ ಸಿಕ್ಕಿಲ್ವಾ? ಯಾಕೆ ಇಷ್ಟು ಹೊಟ್ಟೆ ಉರಿಸ್ತಿದ್ಯಾ? ಅದಕ್ಕೆ ಹೇಳೋದು, ಜಾಸ್ತಿ ಖಾರ ಜಾಸ್ತಿ ಕೋಪ ಹೊಟ್ಟೆಗೆ ಒಳ್ಳೇದಲ್ಲ ಅಂತ. ಹೋಗ್ ಮಜ್ಜಿಗೆ ಹಾಕುಂಬ. ಸತ್ಯ ಜಾನ್ಕಿ, ನಾನು ಮೊದ್ಲಿಂದಾನು ಇದೇ ತರ ಇದ್ದೀನಿ. ಆದ್ರೆ ಈಗ ಇದ್ದಕ್ಕಿದ್ದಾಗೆ ಬದಲಾಗು ಅಂದ್ರೆ ಅದೆಂಗ್ ಸಾಧ್ಯ? ನಿಮ್ಗೋಸ್ಕರ ಹೋಗ್ತಾ ಹೋಗ್ತಾ ಬದಲಾಗ್ತೀನಿ. ಸರಿನಾ? ಸರಿನಾ ಮದರ್ ಇಂಡಿಯಾ? ಹೋಗ್ಲಿ, ನಗು ಈಗ, ನಗು. ಸರಿ, ಈಗ ಮಜ್ಜಿಗೆ ಹಾಕೊಂಬ. ಅಯ್ಯೋ ಬಾರೆ, ನಾ ಮಜ್ಜಿಗೆ ಕೊಡ್ತೀನಿ ಬಾ. ಆಯ್ತು. ಬದಲಾಗ್ಬೇಕಾದವ್ರನ್ನ ಬದಲಾಯಿಸೋಕೆ ಅಂತಾನೆ ಅಪ್ಪ ನನ್ನನ್ನು ಈಗ ಬದಲಾಯಿಸಿರುವಾಗ ನಾನ್ ಮತ್ತೆ ಬದಲಾಗೋದ್ರಲ್ಲಿ ಅರ್ಥನೇ ಇಲ್ಲಮ್ಮ. ಇದ್ರ ಮೇಲೂ ಬದಲಾಗ್ಲೇಬೇಕು ಅಂದ್ರೆ ಬದಲಾಗ್ಬೇಕಾಗಿರೋದು ನಾನಲ್ಲ, ನನ್ನ ನೋಡೋರ್ ದೃಷ್ಟಿಕೋನ. ಬಾಲ, ಥ್ಯಾಂಕ್ ಯು.